ಸಿಟಿಯಲ್ಲಿ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ಆ ಸ್ಟೋರಿ ಕೇಳಿದ್ರೆ ಎಂಥವರ ಕರುಳು ಕೂಡ ಚುರ್ರನ್ನತ್ತೆ. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಅಲ್ಲಿ 2 ದೇಹಗಳಿಂದ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಮಗು ಸತ್ತಿದ್ದಕ್ಕೆ ತಾಯಿಯೂ ಸುಸೈಡ್ ಮಾಡಿಕೊಂಡಿದ್ದೇಕೆ? ಈ ಕುರಿತ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ನೋಡಿ. ಸುರಿಯುವ ಕಣ್ಣೀರಲಿ ಮನಸ್ಸಿನ ನೋವಿದೆ. ಬಕೆಟ್ನಲ್ಲಿ ಬಿದ್ದು 11 ತಿಂಗಳ ಮಗು ಸಾವು. ಮಗನ ದೇಹ ನೋಡಿ ತಾಯಿಯೂ ಸೂಸೈಡ್. ವ್ಯಥೆ ಜೊತೆ ಕಥೆ ಮುಗಿದಿದೆ. ನಾಟಕ. ಮಕ್ಕಳನ್ನ ಸಾಕೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅವರನ್ನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. 1 ನಿಮಿಷ ನಮ್ಮ ಗಮನ ಬೇರೆ ಕಡೆಗೆ ಹೋದ್ರೆ ಏನೆಲ್ಲ ಅನಾಹುತ ಆಗೋದಕ್ಕೆ ಈ ಸ್ಟೋರಿಯೇ ಕಾರಣ. ಆಟವಾಡ್ತಾ ಇದ್ದ ಮಗುವನ್ನ ಹಾಲ್ನಲ್ಲಿ ಬಿಟ್ಟು ತಾಯಿ ಒಣ ಹಾಕಿದ್ದ ಬಟ್ಟೆ ತರಲು ಮಹಡಿಯ ಮೇಲೆ ಹೋಗಿದ್ದಾಳೆ. ಆದರೆ ವಾಪಸ್ ಬರುವಷ್ಟರಲ್ಲಿ ಆಕೆ ಊಹಿಸದ ಘಟನೆಯೊಂದು ಮನೆಯ ಬಚ್ಚಲ ಮನೆಯಲ್ಲಿ ನಡೆದು ಹೋಗಿದೆ. 11 ತಿಂಗಳ ಮುದ್ದಾದ ಕಂದಮ್ಮ ನೀರು ತುಂಬಿದ ಬಕೆಟ್ನಲ್ಲಿ ಬಿದ್ದು ಕೊನೆ ಉಸಿರೆಳೆದಿದೆ. ಮೃತ ಮಗುವನ್ನ ನೋಡಿ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ. ಮಗುವಿನ ಆ ಸ್ಥಿತಿ ನೋಡಿದ ಹೆತ್ತ ಕರುಳು ನನ್ನಿಂದಲೇ ನನ್ನ ಮಗನ ಪ್ರಾಣ ಹೋಗಿದೆ ಅಂತ ಮನನೊಂದು ತಾನೂ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಮೊದಲು ಡೆತ್ ನೋಟ್ ಬರೆದಿಟ್ಟು ಮಾತ್ರೆ ನುಂಗಿ ಕೈ ಕೊಯ್ದುಕೊಂಡಿದ್ದಾಳೆ. ಆದರೆ ಜೀವ ಹೋಗಿಲ್ಲ. ಹೇಗಾಗಿ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾಳೆ ತಾಯಿ. ಪತ್ನಿ ಮಗು ಮೃತದೇಹ ಕಂಡು ಪತಿ ಶಾಕ್. ಚಂದ್ರಾಲಯ ಠಾಣೆಯಲ್ಲಿ ಪ್ರಕರಣ ದಾಖಲು. ಕೆಲಸ ಮುಗಿಸಿ ಹೆಂಡತಿ ಮಗುವನ್ನ ನೋಡೋದಕ್ಕೆ ಆತುರದಿಂದ ಮನೆಗೆ ಬಂದ ಗಂಡನಿಗೆ ಈ ಘಟನೆಯ ಬಗ್ಗೆ ಯಾವುದೇ ಸುಳಿವಿರಲಿಲ್ಲ. ಮನೆಗೆ ಬಂದು ಮನೆಯ ಬಾಗಿಲನ್ನ ಬಡಿದಾಗ ಯಾರೂ ಕೂಡ ಓಪನ್ ಮಾಡಿಲ್ಲ. ಬಳಿಕ ಆತನೇ ಬಾಗಿಲು ಮುರಿದು ಒಳ ಹೋದಾಗ ಒಂದು ಕಡೆ ಹೆಂಡತಿ ಫ್ಯಾನಿಗೆ ನೇತು ಬಿದ್ದಿದ್ರೆ ಮತ್ತೊಂದು ಕಡೆ ಬೆಡ್ ಮೇಲೆ 11 ತಿಂಗಳ ಮಗು ಶವ ಕಂಡು ಶಾಕ್ ಆಗಿದ್ದಾರೆ. ಬಳಿಕ ಪತ್ನಿ ಪ್ರತಿಭಾ ಬರೆದ ಡೆತ್ ನೋಟ್ ಓದಿದ ಬಳಿಕ ವಿಚಾರ ಗೊತ್ತಾಗಿದೆ. ಪತಿ ಮಹಂತೇಶ್ ಕೂಡಲೇ ಚಂದ್ರಾಲೇಔಟ್ ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಘಟನಾ ಸ್ಥಳಕ್ಕೆ ದೌಡಾಯಿಸಿದ ಖಾಕಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಆಸ್ಪತ್ರೆಗೆ ರವಾನಿಸಿ ತನಿಖೆ ಮುಂದುವರೆಸಿದ್ದಾರೆ. ಏನೇ ಹೇಳಿ ವೀಕ್ಷಕರೇ, ಮಕ್ಕಳನ್ನ ಜೋಪಾನ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಕೇವಲ 5 ನಿಮಿಷ ತಾಯಿ ಹೊರಗೆ ಹೋಗಿದ್ದಕ್ಕೆ ಬಾಳಿ ಬದುಕಬೇಕಿದ್ದ ಮಗುವಿನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ತನ್ನ ಮಗುವನ್ನ ಉನ್ನತ ಮಟ್ಟದಲ್ಲಿ ನೋಡಬೇಕಿದ್ದ ಹೆತ್ತ ತಾಯಿ ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವುದು ವಿಧಿಯ ಆಟವೇ ಸರಿ.